ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀರಾಮನಿಂದ ತಾಟಕಿಯ ಸಂಹಾರ ಎಂಬ 26ನೆಯ ಸರ್ಗಕ್ಕೆ ಸ್ವಾಗತ. ಧರ್ಮವೆಂಬುದು ಯಾವಾಗಲೂ ಅತ್ಯಂತ ಸಂಕೀರ್ಣವಾದುದು. ಕೇವಲ ಪುಸ್ತಕದಲ್ಲಿ ಬರೆದ ವಾಕ್ಯಗಳಿಂದ ಅದನ್ನು ನಮಗೆ ಬೇಕಾದಂತೆ ನಮ್ಮ ತಲೆಯಲ್ಲಿ ಇರುವಂತಹ ಹಲವು ವಿಷಯಗಳ ಜೊತೆ ಸೇರಿಸಿಕೊಂಡು ನಮ್ಮಲ್ಲಿಯೇ ಇರುವಂತಹ ಒಂದು ಬಯಾಸ್, ನಮ್ಮಲ್ಲಿಯೇ ಇರುವಂತಹ ಒಂದು ಪೂರ್ವಾಗ್ರಹದ ಆಧಾರದ ಮೇಲೆ ಅದನ್ನು ಹೀಗೆ ಎಂದು ತೀರ್ಮಾನಿಸಿಕೊಳ್ಳಲು ಬರುವುದಿಲ್ಲ. ಈ ಕಾರಣದಿಂದಾಗಿಯೇ ನಮ್ಮ ಹಿರಿಯರು ಜನಾಂಗದಲ್ಲಿಯೇ ಒಂದು ವರ್ಗವನ್ನು ಬ್ರಾಹ್ಮಣರೆಂದು ಬೇರ್ಪಡಿಸಿ, ಆ ಬ್ರಾಹ್ಮಣರು ನಿರಂತರವಾಗಿ ಯಾವ ರಾಜ್ಯಾಭಿಲಾಷೆಯೂ ಇಲ್ಲದೆ, ಕ್ಷತ್ರಿಯರಂತೆ ರಾಜ್ಯಾಭಿಲಾಷೆ ಇಲ್ಲದೆ, ವೈಶ್ಯರಂತೆ ಧನದ ಅಥವಾ ತಮ್ಮ ವಾಣಿಜ್ಯದ ಅಭಿಲಾಷೆ ಇಲ್ಲದಂತೆ, ಶೂದ್ರರಂತೆ ಯಾವ ಹಂಗು, ಏಕೆಂದರೆ ಶೂದ್ರನೆಂಬುವನು ಮತ್ತೊಬ್ಬರಿಗಾಗಿ ಕೆಲಸ ಮಾಡುತ್ತಾ ಅವರಿಂದ ತಾನು ಹಣವನ್ನು ಪಡೆಯುತ್ತಿರುತ್ತಾನೆ. ಆತನಿಗೆ ತನ್ನದೇ ಧನದ ಮೂಲ ಇಲ್ಲದೇ ಇರಬಹುದು. ಆ ಕಾರಣದಿಂದಾಗಿ ಆತ ಮತ್ತೊಬ್ಬರ ಹಂಗಿಗೆ ಒಳಗಾಗಬೇಕಾಗುತ್ತದೆ. ಈ ರೀತಿ ಯಾವ ಅಧಿಕಾರದ ಆಧಾರವೂ, ಅಧಿಕಾರದ ಆಸೆಯೂ ಇಲ್ಲದೆ, ಹಣದ ಆಸೆಯೂ ಇಲ್ಲದೆ, ಯಾರ ಹಂಗೂ ಇಲ್ಲದೆ, ಯಾವುದೇ ರೀತಿಯಾದ ದುರಾಗ್ರಹ ಪೀಡಿತನಾಗಿಯೂ ಇರದಂತೆ ತಾನು ನಿರಂತರವಾಗಿ ಶಾಸ್ತ್ರಗಳ ಅಧ್ಯಯನ ಮಾಡುವ ಮೂಲಕ ಪುಸ್ತಕದಲ್ಲಿ ಬರೆದಿರುವುದೇ ಆದರೂ ಸಹ ತನ್ನದೇ ಆದ ಜ್ಞಾನದಿಂದ ಯೋಗ್ಯವಾದ ರೀತಿಯಿಂದ ಅದನ್ನು ವಿಶ್ಲೇಷಣೆ ಮಾಡಿ ಇಡೀ ಸಮಾಜಕ್ಕೆ ಹೀಗೆ ಮಾಡಬೇಕೆಂದು ಆತ ನಿರ್ದೇಶನವನ್ನು ಮಾಡುತ್ತಿದ್ದ. ಈ ಕಾರಣದಿಂದಾಗಿಯೇ ಬ್ರಾಹ್ಮಣನ ಹೊರತಾಗಿ ಇತರ ವರ್ಣದವರು ಶಾಸ್ತ್ರಗಳನ್ನು ಓದಬಾರದೆಂದು ಕಟ್ಟು ಮಾಡಿದ್ದರು. ಏಕೆಂದರೆ ಬೇರೆಯವರು ಓದಿಕೊಂಡಾಗ ಇಲ್ಲ, ನಮಗೆ ಆ ರೀತಿ ಅರ್ಥವಾಗಿಲ್ಲ, ನಮಗೆ ಬೇರೆ ರೀತಿ ಅರ್ಥವಾಗಿದೆ ಎನ್ನಬಹುದು. ಇಲ್ಲಿ ಗಮನಿಸಿದರೆ ವಿಶ್ವಾಮಿತ್ರರು ಮೊದಲು ಕ್ಷತ್ರಿಯರಾಗಿದ್ದರು, ಈಗ ಅವರು ಬ್ರಾಹ್ಮಣರಾಗಿದ್ದಾರೆ. ಆದರೆ ಶ್ರೀರಾಮಚಂದ್ರನು ಅವತಾರ ಪುರುಷನೇ ಇರಬಹುದು, ಆದರೆ ಆತನಿನ್ನು ಕ್ಷತ್ರಿಯ ಬಾಲಕ. ಅವನ ದೃಷ್ಟಿಯಲ್ಲಿ ಸ್ತ್ರೀಯನ್ನು ಸಂಹರಿಸಬಾರದು, ಏಕೆಂದರೆ ಶಾಸ್ತ್ರವು ಅದನ್ನೇ ಹೇಳುತ್ತದೆ, ಸ್ತ್ರೀಯ ಮೇಲೆ ಕೈ ಮಾಡಬಾರದು, ಆಕೆಯನ್ನು ವಧೆ ಮಾಡಬಾರದು ಎಂದು. ಆದರೆ ಸಮಸ್ತವನ್ನು ಬಲ್ಲ ವಿಶ್ವಾಮಿತ್ರರು ಬ್ರಾಹ್ಮಣರು, ಬ್ರಾಹ್ಮಣ್ಯವನ್ನು ಬ್ರಹ್ಮಜ್ಞಾನವನ್ನು ಪಡೆದವರು. ಅವರಿಗೆ ತಿಳಿದಿಲ್ಲವೇ ಯಾವ ಸ್ತ್ರೀಯನ್ನು ರಕ್ಷಿಸಬೇಕು, ಸಂರಕ್ಷಿಸಬೇಕು, ಯಾವ ಸ್ತ್ರೀ ಸಮಾಜಕ್ಕೆ ಕಂಟಕಳಾಗಿದ್ದಾಳೆ ಅವಳನ್ನು ಸಂಹರಿಸಬೇಕೆಂದು. ಮುನೇರ್ವಚನ ಮಕ್ಲೇಬಂ ಶ್ರುತ್ವಾ ನರವರಾತ್ಮಜಃ ರಾಘವ ಪ್ರಾಂಜಲಿರ್ಭೂತ್ವಾ ಪ್ರತ್ಯುವಾಚ ದೃಢವ್ರತಃ. ದೌರ್ಬಲ್ಯ ನಿವಾರಕನಾದ ಮತ್ತು ವೀರ್ಯೋತ್ತೇಜಕವಾದ ಮಹರ್ಷಿಗಳ ಮಾತುಗಳನ್ನು ಕೇಳಿ ರಾಜಪುತ್ರನಾದ ಶ್ರೀರಾಮನು ತಂದೆಯ ನಿರ್ದೇಶದಂತೆಯೂ ಮತ್ತು ತಂದೆಯ ಮಾತಿಗೆ ಗೌರವ ಕೊಡುವ ಸಲುವಾಗಿಯೂ ವಿಶ್ವಾಮಿತ್ರರು ಹೇಳಿದಂತೆ ನಿಶ್ಶಂಕೆಯಿಂದ ಕಾರ್ಯ ಮಾಡುವುದೇ ತನ್ನ ಕರ್ತವ್ಯವೆಂದು ಮನದಲ್ಲಿ ನಿಶ್ಚಯಿಸಿದವನಾಗಿ ಕೈ ಮುಗಿದುಕೊಂಡು ವಿಶ್ವಾಮಿತ್ರರಿಗೆ ಹೇಳಿದನು. ಮಹರ್ಷಿಗಳೇ, ಅಯೋಧ್ಯೆಯಲ್ಲಿ ವಸಿಷ್ಠ ವಾಮದೇವಾದಿ ಆಚಾರ್ಯರ ಮಧ್ಯದಲ್ಲಿ ನನ್ನ ತಂದೆಯಾದ ದಶರಥನು ವಿಶ್ವಾಮಿತ್ರರ ಮಾತನ್ನು ಮೀರದೆ ಅವರು ಹೇಳಿದಂತೆ ನಡೆಯಬೇಕು ಎಂದು ಆಜ್ಞೆ ಮಾಡಿದ್ದಾರೆ. ಅದರಂತೆ ಜೊತೆಯಲ್ಲಿ ಬಂದಿರುವ ನಾನು ಬ್ರಹ್ಮನಿಷ್ಠರಾದ ತಮ್ಮ ಆಜ್ಞೆಯಂತೆ ಪ್ರಜಾಪಾಲನ ರೂಪವಾದ ಉತ್ತಮವಾದ ಈ ತಾಟಕ ವಧೆಯನ್ನು ಮಾಡುತ್ತೇನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಗೋಬ್ರಾಹ್ಮಣರ ಹಿತಾರ್ಥವಾಗಿಯೂ ಈ ದೇಶದ ಹಿತಕ್ಕಾಗಿಯೂ ಅಪ್ರಮೇಯರಾದ ನಿಮ್ಮ ಆಜ್ಞೆಯನ್ನು ನಿರ್ವಹಿಸಲು ಸಿದ್ಧನಾಗಿಯೇ ಇದ್ದೇನೆ. ಶತ್ರು ನಿಷೂದನನಾದ ಶ್ರೀರಾಮನು ವಿಶ್ವಾಮಿತ್ರರಿಗೆ ಹೀಗೆ ಹೇಳಿ ಧನುಸ್ಸಿನ ಮಧ್ಯವನ್ನು ಎಡಮುಷ್ಟಿಯಿಂದ ಬಿಗಿಯಾಗಿ ಹಿಡಿದು 4 ದಿಕ್ಕುಗಳನ್ನು ಜ್ಯಾಘೋಷದಿಂದ, ಅಂದರೆ ಧನುಸ್ಸಿನ ಘೋಷದಿಂದ ತುಂಬುತ್ತಾ ಧನುಷ್ಠೇಂಕಾರ ಮಾಡಿದನು. ರಾಮನ ಜ್ಯಾಘೋಷದಿಂದ ತಾಟಕ ವನವಾಸಿಗಳು ಭ್ರಾಂತರಾದರು. ದುಷ್ಟ ಚಿತ್ತಳಾದ ತಾಟಕಿಯು ಆ ಮಹಾಶಬ್ದವನ್ನು ಕೇಳಿ ಕೋಪಗೊಂಡಳು. ಆ ಶಬ್ದವು ಎಲ್ಲಿಂದ ಹೊರಟಿದೆ ಎಂಬುದನ್ನು ನಿಶ್ಚಯಿಸಿ ಶಬ್ದವು ಹೊರಟ ಸ್ಥಳಕ್ಕೆ ಕೋಪಾವಿಷ್ಟಳಾಗಿ ಧಾವಿಸಿದಳು. ವಿಕೃತಾಕಾರಳಾದ ಮತ್ತು ವಿಕಾರವಾದ ಮುಖದಿಂದ ಕೂಡಿದ್ದ, ಬಹಳ ಎತ್ತರವಾದ ದೇಹದಿಂದ ಕೂಡಿದ್ದ, ಕೋಪಗೊಂಡಿದ್ದ ತಾಟಕಿಯನ್ನು ನೋಡಿ ರಾಘವನು ಲಕ್ಷ್ಮಣನಿಗೆ ಹೇಳಿದನು, ಲಕ್ಷ್ಮಣ,
ಯಕ್ಷ ಸ್ತ್ರೀಯ ಅತಿ ಭಯಂಕರವಾದ ದಾರುಣವಾದ ಶರೀರವನ್ನಾದರೂ ನೋಡು. ನಿಶ್ಚಯವಾಗಿಯೂ ಭೀರುಗಳಾದವರ ಹೃದಯಗಳು ಇವಳ ಕರಾಳ ಸ್ವರೂಪವನ್ನು ನೋಡಿದ ಮಾತ್ರದಿಂದಲೇ ಒಡೆದು ಹೋಗುತ್ತವೆ. ಅನ್ಯರಿಂದ ಎದುರಿಸಲು ಅಸಾಧ್ಯಳಾದ ಮಾಯಾ ಬಲ ಸಮನ್ವಿತಳಾದ ಇವಳನ್ನು ನೋಡು. ನಾನೀಗಲೇ ಇವಳ ಕಿವಿ ಮತ್ತು ಮೂಗುಗಳನ್ನು ಕತ್ತರಿಸಿ ಇಲ್ಲಿಂದ ಇವಳು ಹಿಂದಿರುಗುವಂತೆ ಮಾಡಿಬಿಡುವೆನು. ಇವಳು ಎಷ್ಟೇ ದುಷ್ಟೆಯಾಗಿರಲಿ, ಸರ್ವ ಜನ ಪೀಡಗಳಾಗಿರಲಿ, ಇವಳಂತೂ ಸ್ತ್ರೀ ಮಾತ್ರಳು. ಅದರಿಂದಾಗಿ ಇವಳ ಪ್ರಾಣ ಹರಣ ಮಾಡಲು ನನಗೆ ಉತ್ಸಾಹವಿಲ್ಲ. ಆದರೆ ಇವಳ ದುಷ್ಟತನಕ್ಕೆ ಕಾರಣವಾದ ವೀರ್ಯವನ್ನು ಗಮನವನ್ನು ಧ್ವಂಸ ಮಾಡುವೆನು. ವೀರ್ಯವನ್ನು ಬಾಹುಚ್ಛೇದನದಿಂದಲೂ ಗಮನವನ್ನು ಪಾದಚ್ಛೇದನದಿಂದಲೂ ಧ್ವಂಸ ಮಾಡಿ ಇವಳನ್ನು ಬಿಟ್ಟು ಬಿಡುವೆನು. ಇದು ನನ್ನ ನಿಶ್ಚಯವಾಗಿದೆ. ಸ್ವತಃ ಸರ್ವಶಾಸ್ತ್ರ ಪಾರಂಗತರು, ಬ್ರಾಹ್ಮಣರು ಹಾಗೂ ಗುರುಗಳೂ ಆದಂತಹ ವಿಶ್ವಾಮಿತ್ರರೇ ಈಕೆ ದುಷ್ಟೆ, ಈಕೆಯನ್ನು ಸಂಹರಿಸು ಎಂದರೂ ಕೂಡ ಕ್ಷತ್ರಿಯ ಮನೆತನದಲ್ಲಿ ಬೆಳೆದಂತಹ ಶ್ರೀರಾಮನಿಗೆ ಈಕೆ ಎಷ್ಟಾದರೂ ಸ್ತ್ರೀ, ಇವಳನ್ನು ಕೊಲ್ಲುವುದಕ್ಕಿಂತಲೂ ಅವಳ ಕೈಕಾಲುಗಳನ್ನು ಕತ್ತರಿಸಿಬಿಟ್ಟರೆ ಅಥವಾ ಕಿವಿ ಮೂಗುಗಳನ್ನು ಕತ್ತರಿಸಿಬಿಟ್ಟರೆ ಸಾಕು, ಅವಳು ಹೆದರಿ ಓಡಿ ಹೋಗಿಬಿಡುತ್ತಾಳೆ, ಯಾರಿಗೂ ತೊಂದರೆ ಮಾಡುವುದಿಲ್ಲವೆಂಬಂತಹ ಅದೇ ಭಾವನೆ. ರಾಮನು ಈ ರೀತಿಯಲ್ಲಿ ಲಕ್ಷ್ಮಣನಿಗೆ ಹೇಳುತ್ತಿರುವಾಗಲೇ ಪರಮ ಕ್ರುದ್ಧಳಾದ ತಾಟಕೆಯು ಎರಡೂ ತೋಳುಗಳನ್ನು ಮೇಲೆತ್ತಿಕೊಂಡು ಘೋರ ನಿನಾದ ಮಾಡುತ್ತಾ ರಾಮನ ಕಡೆಗೆ ರಭಸದಿಂದ ನುಗ್ಗಿದಳು. ಬ್ರಹ್ಮರ್ಷಿಗಳಾದ ವಿಶ್ವಾಮಿತ್ರರು ತಾಟಕಿಯು ಅತಿವೇಗವಾಗಿ ರಾಮನ ಕಡೆಗೆ ಬರುತ್ತಿರುವುದನ್ನು ಕಂಡು ಒಡನೆಯೇ ಹುಂಕಾರ ಮಾಡಿದರು. ರಾಮ ಲಕ್ಷ್ಮಣರಿಗೆ ಶುಭವುಂಟಾಗಲಿ, ಜಯವಾಗಲಿ ಎಂದು ಹರಸಿದರು. ತಾಟಕಿಯು ಒಡನೆಯೇ ಅಪಾರವಾದ ಧೂಳು ಸರ್ವತ್ರ ವ್ಯಾಪಿಸುವಂತೆ ಮಾಡಿ ಮೇಘ ಸದೃಶವಾದ ಧೂಳಿನ ರಾಶಿಯಿಂದ ರಾಮ ಲಕ್ಷ್ಮಣರನ್ನು ಮುಚ್ಚಿ ಮುಹೂರ್ತ ಕಾಲದವರೆಗೆ ಅವರನ್ನು ಭ್ರಾಂತರನ್ನಾಗಿ ಮಾಡಿದಳು. ಅನಂತರ ತಾಟಕಿಯು ಅಂತರ್ಧಾನ ಹೊಂದಿ ರಾಮ ಲಕ್ಷ್ಮಣರ ಮೇಲೆ ಅಪಾರವಾದ ಕಲ್ಲಿನ ಮಳೆಗರೆದಳು. ಆ ಶಿಲಾವರ್ಷದಿಂದ ಪೀಡಿತನಾದ ರಾಘವನು ಬಹುವಾಗಿ ಕೋಪಗೊಂಡನು. ಶ್ರೀರಾಮನು ಶಿಲಾವರ್ಷವನ್ನು ಶರವರ್ಷಗಳಿಂದ ನಿವಾರಣೆ ಮಾಡಿ ತನ್ನ ಸಮೀಪಕ್ಕೆ ರಭಸದಿಂದ ಬರುತ್ತಿದ್ದ ತಾಟಕೆಯ ತೋಳುಗಳೆರಡನ್ನು ನಿಶಿತಾಸ್ತ್ರಗಳಿಂದ ಕತ್ತರಿಸಿದನು. ಭುಜಗಳಿಲ್ಲದೆ ಸಂಕಟಪಡುತ್ತಾ ಸಮೀಪದಲ್ಲಿಯೇ ಘೋರ ಗರ್ಜನೆ ಮಾಡುತ್ತಿದ್ದ ತಾಟಕೆಯನ್ನು ನೋಡಿ ಲಕ್ಷ್ಮಣನು ಕೋಪಗೊಂಡು ಅವಳ ಮೂಗು ಮತ್ತು ಕಿವಿಗಳನ್ನು ತನ್ನ ನಿಶಿತಾಸ್ತ್ರಗಳಿಂದ ಕತ್ತರಿಸಿದನು. ರಾಮನು ನಿರೀಕ್ಷಿಸಿದ್ದಂತೆ ಕರ್ಣ ನಾಸಿಕಾಚ್ಛೇದನಗಳಿಂದ ತಾಟಕಿಯು ಪರಾನ್ಮುಖಳಾಗಲಿಲ್ಲ. ಇಚ್ಛಿಸಿದ ರೂಪಗಳನ್ನು ಪಡೆಯಲು ಸಮರ್ಥಳಾದ ಅವಳು ಒಡನೆಯೇ ಅಂತರ್ಧಾನಳಾಗಿ ಮರುಕ್ಷಣದಲ್ಲಿಯೇ ಹಲವಾರು ರೂಪಗಳನ್ನು ಧರಿಸಿಕೊಂಡು ತನ್ನ ಮಾಯಾ ವಿಶೇಷದಿಂದ ರಾಮ ಲಕ್ಷ್ಮಣರನ್ನು ಭ್ರಾಂತರನ್ನಾಗಿ ಮಾಡುತ್ತಾ ಕ್ಷಣ ಕ್ಷಣಕ್ಕೂ ಭಯಂಕರವಾದ ಕಲ್ಲಿನ ಮಳೆಗರೆಯುತ್ತಾ ಅಲ್ಲಿಂದಿಲ್ಲಿಗೆ ಸಂಚರಿಸುತ್ತಿದ್ದಳು. ತಾಟಕಿಯು ಸುರಿಸುತ್ತಿದ್ದ ಅಶ್ಮ ವರ್ಷದಿಂದ ಮುಚ್ಚಿ ಹೋಗಿದ್ದ ರಾಮ ಲಕ್ಷ್ಮಣರನ್ನು ಕಂಡು ತಪಸ್ಸಂಪತ್ತಿನಿಂದ ಶ್ರೀಮಂತರಾಗಿದ್ದ ಗಾಧಿಯ ಮಕ್ಕಳಾದ ವಿಶ್ವಾಮಿತ್ರರು ಹೇಳುತ್ತಾರೆ, ವತ್ಸ, ಇವಳ ವಿಷಯದಲ್ಲಿ ಕರುಣೆಯನ್ನು ಇನ್ನಾದರೂ ಸಾಕು ಮಾಡು. ಇವಳು ಮಹಾಪಾಪಿಷ್ಠಳಾಗಿರುವಳು, ದುಷ್ಟ ಕರ್ಮವುಳ್ಳವಳಾಗಿರುವಳು. ಮೇಲಾಗಿ ಈ ಯಕ್ಷಿಯು ಅನವರತವು ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡುತ್ತಲೇ ಇರುವಳು. ಇವಳ ಮಾಯೆಯು ಕ್ಷಣ ಕ್ಷಣಕ್ಕೂ ಅಭಿವೃದ್ಧಿಯಾಗುತ್ತಿರುವುದು. ಆದುದರಿಂದ ಸಂಧ್ಯಾಕಾಲವಾಗುವುದರೊಳಗಾಗಿ ಇವಳನ್ನು ಸಂಹರಿಸು. ರಾಕ್ಷಸರು ಯಾವಾಗಲೂ ಸಂಧ್ಯಾಕಾಲಗಳಲ್ಲಿ ಹೆಚ್ಚು ಬಲವುಳ್ಳವರಾಗುತ್ತಾರೆ. ರಾಮಾಯಣದ ಪ್ರತಿ ಹೆಜ್ಜೆಯಲ್ಲೂ ಶ್ರೀರಾಮನು ಅವತಾರ ಪುರುಷ ಎಂಬ ಭಾವವನ್ನು ಬದಿಗಿಟ್ಟು ಶ್ರೀರಾಮನು ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನು ಎಂಬುದನ್ನು ಮನಸ್ಸಿನಲ್ಲಿ ಧರಿಸಿರಬೇಕು. ಏಕೆಂದರೆ ಶ್ರೀರಾಮಚಂದ್ರನು ಅವತಾರ ಪುರುಷನೇ ಆಗಿದ್ದರೂ, ತಾನೇ ಶ್ರೀಮನ್ನಾರಾಯಣನಾಗಿದ್ದರೂ ಕೂಡ ಇಲ್ಲಿ ರಾವಣನನ್ನು ಕೊಲ್ಲುವ ಸಲುವಾಗಿ ಆತನು ಮಾನವ ಅವತಾರವನ್ನು ಮಾಡಿರುವನು. ಮಾನವರಂತೆಯೇ ವರ್ತಿಸುತ್ತಿರುವನು. ಕೇವಲ ಒಬ್ಬ ಬಾಲಕನಂತೆ, ಕ್ಷತ್ರಿಯ ಕುಲದಲ್ಲಿ ಬೆಳೆದ ಬಾಲಕನಂತೆ ಈ ಸ್ತ್ರೀಯನ್ನು ಕೊಲ್ಲಬಹುದೇ ಕೊಲ್ಲಬಾರದೆ ಎಂಬ ಸಂದಿಗ್ಧದಲ್ಲಿಯೇ ಸಿಕ್ಕಿಕೊಂಡಿರುವನಂತೆ ನಡೆಯುತ್ತಿರುವನು. ಆಗ ಗುರುಗಳು ನಿರಂತರವಾಗಿ ಹೇಳುತ್ತಿರುವ ಮಾತುಗಳಿಂದಲೂ ವಿಶ್ವಾಮಿತ್ರರ ಆಜ್ಞೆಯಿಂದಲೂ ಅದನ್ನು ಅನುಸರಿಸಲೇಬೇಕಾದಂತಹ ಸಂದಿಗ್ಧಕ್ಕೆ ಸಿಲುಕಿರುವನು. ವಿಶ್ವಾಮಿತ್ರರಿಂದ ಪುನಃ ಹೀಗೆ ಶಾಸನ ಮಾಡಲ್ಪಟ್ಟ ಶ್ರೀರಾಮನು ಕಲ್ಲಿನ ಮಳೆಯನ್ನು ಅನವರತವಾಗಿ ಸುರಿಸುತ್ತಿದ್ದ ಅದೃಶ್ಯನಾಗಿದ್ದ ತಾಟಕಿಯನ್ನು ತನ್ನ ಶಬ್ದಭೇದಿತ್ವದ ನೈಪುಣ್ಯವನ್ನು ತೋರ್ಪಡಿಸುತ್ತಾ ಅಸ್ತ್ರಗಳ ಅನವರತ ಪ್ರಯೋಗದಿಂದ ತಡೆದನು. ಮಾಯಾ ಬಲ ಸಮನ್ವಿತಳಾದ ತಾಟಕಿಯು ರಾಮನು ಪ್ರಯೋಗಿಸಿದ ಬಾಣಜಾಲಗಳಿಂದ ನಿರೋಧಿಸಲ್ಪಟ್ಟವಳಾಗಿ ಅತಿ ಘೋರವಾಗಿ ಗರ್ಜನೆ ಮಾಡುತ್ತಾ ರಾಮ ಲಕ್ಷ್ಮಣರ ಬಳಿಗೆ ಧಾವಿಸಿ ಬಂದಳು.
ಸಿಡಿಲಿನೋಪಾದಿಯಲ್ಲಿ ರಾಮ ಲಕ್ಷ್ಮಣರ ಮೇಲೆ ರಭಸದಿಂದ ಬೀಳುತ್ತಿದ್ದ ತಾಟಕಿಯ ಹೃದಯಕ್ಕೆ ರಾಘವನು ಗುರಿಯಿಟ್ಟು ಬಾಣಪ್ರಯೋಗ ಮಾಡಿದನು. ಒಡನೆಯೇ ತಾಟಕಿಯು ಕೆಳಗೆ ಬಿದ್ದು ಮೃತಳಾದಳು. ಭಯಂಕರಾಕಾರಳಾಗಿದ್ದ ತಾಟಕಿಯು ಹತಳಾಗಿ ಕೆಳಗೆ ಬಿದ್ದುದನ್ನು ಕಂಡು ಸುರಪತಿಯಾದ ದೇವೇಂದ್ರನು ಸಾಧು ಸಾಧು ಎಂದು ರಾಮನನ್ನು ಶ್ಲಾಘಿಸಿದನು. ದೇವತೆಗಳು ರಾಮನನ್ನು ಅಭಿನಂದಿಸಿದರು. ಪರಮ ಪ್ರೀತನಾದ ಸಹಸ್ರಾಕ್ಷನಾದ ಪುರಂದರನು ಮತ್ತು ತಾಟಕ ವಧೆಯಿಂದ ಸಂತುಷ್ಟರಾದ ದೇವತೆಗಳು ವಿಶ್ವಾಮಿತ್ರರಿಗೆ ಹೇಳುತ್ತಾರೆ, ಕೌಶಿಕ ಮಹಾಮುನಿಯೇ, ನಿನಗೆ ಮಂಗಳವಾಗಲಿ. ತಾಟಕ ವಧರೂಪವಾದ ಕರ್ಮದಿಂದ ಇಂದ್ರನೇ ಮೊದಲಾಗಿ ನಾವೆಲ್ಲರೂ ಸುಪ್ರೀತರಾದೆವು. ಆದುದರಿಂದ ರಾಘವನಲ್ಲಿ ಹೆಚ್ಚಿನ ಸ್ನೇಹವನ್ನು ತೋರಿಸು. ಸತ್ಯ ಪರಾಕ್ರಮವಿರುವ ತಪೋಬಲದಿಂದ ಪ್ರಾಪ್ತರಾಗಿರುವ ಕೃಶಾಶ್ವ ಪ್ರಜಾಪತಿಯ 100 ಅಸ್ತ್ರ ಕುಮಾರರನ್ನು ರಾಮನಿಗೆ ದಯಪಾಲಿಸು. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕಾಡಿಗೆ ಕರೆದುಕೊಂಡು ಬಂದ ಉದ್ದೇಶ ಕೇವಲ ತಾಟಕಿ ಮಾರೀಚ ಸುಬಾಹುಗಳನ್ನು ಸಂಹರಿಸುವುದಷ್ಟೇ ಅಲ್ಲ. ಶ್ರೀರಾಮನು ಅವತಾರ ಪುರುಷನೇ, ಇವನಿಂದ ಮುಂದೆ ಲೋಕ ಕಾರ್ಯವಾಗಲಿದೆ ಎಂಬುದನ್ನು ಮನದಟ್ಟು ಮಾಡಿಕೊಂಡೇ. ಎಷ್ಟಾದರೂ ಗುರುಗಳಲ್ಲವೇ ಅವರು? ಅದನ್ನು ಮನದಟ್ಟು ಮಾಡಿಕೊಂಡೇ ಆತನಿಗೆ ತಮ್ಮಲ್ಲಿರುವ ಸಕಲ ಅಸ್ತ್ರಶಸ್ತ್ರ ವಿದ್ಯೆಗಳನ್ನು ಧಾರೆ ಎರೆಯಬೇಕೆಂಬುದು ಅವರ ಇಚ್ಛೆ. ಆದರೂ ಇದು ಪುರುಷ ಪ್ರಯತ್ನವಾದರೂ ಅದಕ್ಕೆ ದೈವೇಚ್ಛೆಯು ಒಗ್ಗೂಡಿ ಬರಬೇಕಲ್ಲವೇ? ಆ ಕಾರಣದಿಂದ ಇಲ್ಲಿ ಎಲ್ಲ ದೇವತೆಗಳು, ಇಂದ್ರಾದಿ ದೇವತೆಗಳೆಲ್ಲರೂ ನೆರೆದು ತಾಟಕಿಯನ್ನೇ ಸಂಹರಿಸಿರುವ ಶ್ರೀರಾಮನಿಗೆ ನಿನ್ನ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಧಾರೆ ಎರೆಯೆಂದು ಹೇಳುತ್ತಿದ್ದಾರೆ. ಮುಂದೆ ವಿಶ್ವಾಮಿತ್ರರು ಹಾಗೆ ಮಾಡಲಿದ್ದಾರೆ. ಪ್ರಜಾಪತಿಯ 100 ಅಸ್ತ್ರಕುಮಾರರನ್ನು ರಾಮನಿಗೆ ದಯಪಾಲಿಸು ಎಂದು ಎಲ್ಲ ದೇವತೆಗಳು ಹೇಳುತ್ತಾರೆ. ಬ್ರಹ್ಮರ್ಷೆ, ತಪಸ್ಸಿನಿಂದಲೂ ಜ್ಞಾನದಿಂದಲೂ ಬಲದಿಂದಲೂ ಪೂರ್ಣನಾಗಿರುವ ಮತ್ತು ನಿನ್ನ ಶುಶ್ರೂಷೆಯಲ್ಲಿ ಆಸಕ್ತನಾಗಿರುವ ಶ್ರೀರಾಮನು ನಿನ್ನಲ್ಲಿರುವ 100 ಅಸ್ತ್ರಗಳನ್ನು ಧಾರಣೆ ಮಾಡಲು ಸತ್ಪಾತ್ರನಾಗಿರುವನು. ಈ ರಾಜಕುಮಾರನಿಂದ ದೇವತೆಗಳ ಮಹಾಕಾರ್ಯವೊಂದರ ಸಾಧನೆಯಾಗಬೇಕಾಗಿದೆ. ಗಮನಿಸಿ, ಇಲ್ಲೂ ಕೂಡ ದೇವತೆಗಳು ಹೇಳುವಾಗ ಈತನು ನಾರಾಯಣಾಂಶ ಸಂಭೂತ ಪರಬ್ರಹ್ಮ ಸ್ವರೂಪ ಶ್ರೀರಾಮನು ಭಗವಂತನೇ, ಆತನಿಗೆ ನೀನು ಅಸ್ತ್ರಶಸ್ತ್ರ ವಿದ್ಯೆಯನ್ನು ಧಾರೆ ಎರೆ ಎಂದು ಹೇಳುತ್ತಿಲ್ಲ. ಈ ರಾಜಕುಮಾರನಿಂದ ಮುಂದೆ ಲೋಕೋತ್ತರವಾದ ಕಾರ್ಯವು ನಡೆಯಬೇಕಾಗಿದೆ. ಆ ಕಾರಣದಿಂದಾಗಿ ಆತನಿಗೆ ಅಸ್ತ್ರಶಸ್ತ್ರಗಳನ್ನು ಧಾರೆ ಎರೆ ಎಂದು ಹೇಳುತ್ತಿದ್ದಾರೆ. ಹೀಗೆ ರಾಮಾಯಣದಲ್ಲಿ ಆರಂಭದಲ್ಲಿ ಹೊರತುಪಡಿಸಿ ಇಡೀ ಕಥೆಯ ಉದ್ದಕ್ಕೂ ಕೂಡ ಶ್ರೀರಾಮನನ್ನು ಒಬ್ಬ ಸಾಧಾರಣ ಮನುಷ್ಯನಂತೆಯೇ ಭಾವಿಸಲಾಗುತ್ತದೆ. ಆತನನ್ನು ಅತಿಮಾನವನೆಂದು ಬಿಟ್ಟರೆ ಆಗ ನಮಗೆ ಹೇಗೆ ಆದರ್ಶನಾಗುತ್ತಾನೆ? ಹೀಗೆ ಹೇಳಿ ದೇವತೆಗಳೆಲ್ಲರೂ ಸಂತುಷ್ಟ ಹೃದಯರಾಗಿ ವಿಶ್ವಾಮಿತ್ರರನ್ನು ಶ್ಲಾಘನೆ ಮಾಡುತ್ತಾ ಸ್ವರ್ಗಲೋಕಕ್ಕೆ ತೆರಳಿದರು. ಸಂಧ್ಯಾ ಕಾಲವು ಪ್ರಾಪ್ತವಾಗಿತು. ಮುನಿವರರಾದ ವಿಶ್ವಾಮಿತ್ರರು ತಾಟಕ ವಧೆಯಿಂದಾಗಿ ಅಮಿತಾನಂದವನ್ನು ಹೊಂದಿದರು. ಶ್ರೀರಾಮನನ್ನು ಬಾಚಿ ತಬ್ಬಿಕೊಂಡು ನೆತ್ತಿಯನ್ನು ಅಘ್ರಾಣಿಸಿ ಹೇಳಿದರು, ರಾಮ, ಇಲ್ಲಿಯೇ ನಾವು ಈ ರಾತ್ರಿಯನ್ನು ಕಳೆಯೋಣ. ನಾಳೆ ಬೆಳಗ್ಗೆ ನನ್ನ ಆಶ್ರಮಕ್ಕೆ ಪ್ರಯಾಣ ಮಾಡೋಣ. ವಿಶ್ವಾಮಿತ್ರರ ಮಾತನ್ನು ಕೇಳಿ ಸಂತುಷ್ಟನಾದ ದಾಶರಥಿಯು ಲಕ್ಷ್ಮಣ ಸಮೇತನಾಗಿ ತಾಟಕಾವನದಲ್ಲಿ ಆ ರಾತ್ರಿಯನ್ನು ಕಳೆದನು. ತಾಟಕಿಯ ಉಪದ್ರವದಿಂದ ಬಿಡುಗಡೆ ಹೊಂದಿದ ಆ ಮಹಾರಣ್ಯವು ಆ ದಿನ ಮೊದಲ್ಗೊಂಡು ರಮಣೀಯವಾದ ಕುಬೇರನ ಚೈತ್ರ ರಥದಂತೆ ಕಂಗೊಳಿಸಿತು. ಶ್ರೀರಾಮನು ಯಕ್ಷ ಸುತೆಯಾದ ತಾಟಕಿಯನ್ನು ಸಂಹರಿಸಿ ಸಿದ್ಧಚಾರಣರೇ ಮೊದಲಾದ ದೇವತೆಗಳಿಂದ ಪ್ರಶಂಸೆ ಮಾಡಲ್ಪಟ್ಟವನಾಗಿ ಆ ರಾತ್ರಿಯಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳೊಡನೆ ಅಲ್ಲಿಯೇ ಮಲಗಿದ್ದು ಪ್ರಭಾತವಾಗುತ್ತಲೇ ವಿಶ್ವಾಮಿತ್ರ ಮುನಿಯ ಕೌಸಲ್ಯ ಸುಪ್ರಜಾ ರಾಮ ಎಂಬ ಮಾತಿನಿಂದ ಎಚ್ಚರಗೊಂಡನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 26ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.